ಧರ್ಮಸ್ಥಳ ವಿವಾದ ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇದೆಯಾ ಅಂತ ಷಡ್ಯಂತ್ರದ ವ್ಯಾಪ್ತಿ ಸರ್ಕಾರದಿಂದ ನಿಗದಿ ಆಗುತ್ತಾ? ಹಾಗಾದ್ರೆ ಪ್ರಶ್ನೆ ಇದೆ. ಹುನ್ನಾರ ನಡೆಸ್ತಾ ಇದ್ದವರ ಮೇಲೆ ಕ್ರಮ ಹೇಗೆ? ಬಿಕಾಸ್ ಇವ್ರನ್ನ ಹೀಗೆ ಬಿಟ್ರೆ ಇನ್ನೊಂದು ವರ್ಷ ಆದ್ಮೇಲೆ ಇನ್ನೊಂದು ರೀತಿಯಲ್ಲಿ ಬರ್ತಾರೆ. SIT ವರದಿ ಕೈ ಸೇರ್ತಾ ಇದ್ದ ಹಾಗೆ ತನಿಖೆ ಆಗೋ ಸಾಧ್ಯತೆ ಇದೆ. ರಿವರ್ಸ್ ಇನ್ವೆಸ್ಟಿಗೇಷನ್, ಷಡ್ಯಂತ್ರ ಮಾಡಿದವರ ವಿರುದ್ಧ ಕೇಸ್ ದಾಖಲಾಗುತ್ತಾ? ಯಾರು ಆರೋಪ ಮಾಡಿಕೊಂಡು ಅಬ್ಬರಿಸಿ ಬೊಬ್ಬಿರ್ತಾ ಇದ್ರು, ನಡೆದಿಲ್ಲದೆ ಇರೋದನ್ನ ನಡೆದಿದೆ ಅಂತ ಹೇಳಿ ಊರಿಗೆ ಮುಂಚೆ ಪೋಸ್ಟ್ ಮಾಡ್ತಾ ಇದ್ರು, ಅವರೆಲ್ಲರಿಗೂ ಕೂಡ ಹಾಗಾದ್ರೆ ಮಾರಿ ಹಬ್ಬ ಕಾದಿದೆಯಾ ಅನ್ನೋದು ಪ್ರಶ್ನೆ. ಹಾಗೆ ಮಾಡಿದ್ರೆ ಮಾತ್ರ ಟ್ರಾನ್ಸ್ಪರೆಂಟಾಗಿ ತನಿಖೆ ಆಗಿದೆ ಅಂತ ಎಲ್ಲರೂ ಭಾವಿಸ್ಬೋದು. ಇಲ್ಲಾಂದರೆ ಒಂದೇ ಒಂದು ವರ್ಗದ ಐಡಿಯಾಲಜಿಕಲ್ ಕಮಿಟ್ಮೆಂಟ್ಗೆ ಸರ್ಕಾರ ತಲೆಬಾಗುತ್ತೆ ಅನ್ನುವಂತಹ ಅಪವಾದ ಸರ್ಕಾರದ ಮೇಲೆ ಬಂದ್ಬಿಡುತ್ತೆ. ಆಮೇಲೆ ಅವ್ರು ಹೇಳಿದ್ರು, ಅವ್ರು ಫೋರ್ಸ್ ಇತ್ತು, ಹಿಂಗಾಗಿ ಎಲ್ಲ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾವು ಇನ್ವೆಸ್ಟಿಗೇಷನ್ ಮಾಡಿಸಿದ್ವಿ ಅಂತೆಲ್ಲ ಹೇಳೋದು ಜಾರ್ಕೊಳ್ಳೋ ಯಂತ್ರ. ಅದನ್ನು ಮಾಡದೇ ಇರಲಿ ಸರ್ಕಾರ ಅನ್ನೋದಷ್ಟೇ ಎಲ್ಲರದ್ದು ಅಪೇಕ್ಷೆ.